ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ಗೆ ಕೇಳಲಾಗುವಂತಹ ಅಂದ್ರೆ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘಗತಿಯಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ ಉತ್ತರ ಸಮೇತ ನಾವು ನಮ್ಮ ಪುನರ್ವಿ ಎಜು ಸಂಸ್ಕಾರ್ ಚಾನೆಲ್ನ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ಖಂಡಿತ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತೆ ಆನ್ಸರ್ಸ್ಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿರಬಹುದು ಅಥವಾ ನಿಮ್ಮ ಆನ್ಯುವಲ್ ಎಕ್ಸಾಮ್ ಆಗಿರಬಹುದು, ಖಂಡಿತ ಉತ್ತಮವಾದಂತಹ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಏನ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ವಿ ಪ್ರೀವಿಯಸ್ ಇಯರ್, ಸುಮಾರು 100ಗೆ 99% ಅಥವಾ 90% ನಾವು ಅಪ್ಲೋಡ್ ಮಾಡುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ಸಂಗತಿ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನೆಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಪ್ರತಿದಿನದ ಎಜುಕೇಶನ್ ಅಪ್ಡೇಟ್ಸ್ ಆಗಿರಬಹುದು, ಉದ್ಯೋಗ ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಅದೇ ರೀತಿಯಾಗಿ ನಿಮಗೆ ಯಾವ ಯಾವ ಸಬ್ಜೆಕ್ಟ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರೆ ನಾವು ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ ನೀವು ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ನಮ್ಮ ಪುನರ್ವಿ ಎಜು ಸಂಸ್ಕಾರ್ ಚಾನೆಲ್ಗೆ ನೀವು ಆರ್ಥಿಕವಾಗಿ ಬೆಂಬಲವನ್ನ ಕೊಡೋದಾದ್ರೆ ನಮ್ಮ ಒಂದು ಫೋನ್ ಪೇ ನಂಬರ್ನ ಹಾಗೆ ಗೂಗಲ್ ಪೇ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ. ಸೊ ನೀವು ನಮ್ಮ ಒಂದು ಚಾನೆಲ್ಗೆ ಆರ್ಥಿಕ ಸಹಾಯವನ್ನು ಕೂಡ ನೀವು ಮಾಡಬಹುದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಇದರ PDF ಬೇಕು ಅಂತಂದ್ರೆ ನಿಮಗೆ ಸೊ ಇದಕ್ಕೆ ನೀವು 10 rupees ನ ಪೇ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋಗೆ ನಿಮ್ಮಿಂದ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಲೈಕ್ ಮಾಡಿ, ಮತ್ತೆ ಯಾಕೆ ತರ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ನೋಡೋಣ. ಮೊದಲನೆಯ ಸಂದರ್ಭ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಉತ್ತರ ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿರೂಪಕರು ಓದುಗರಿಗೆ ಹೇಳಿದ ಮಾತು ಇದಾಗಿದೆ. ನಿರೂಪಕರ ಮನೆಗೆ ಕೊಡಲಿಯನ್ನು ಕೇಳಲು ಬಂದ ಲೈನ್ಮನ್ ದುರ್ಗಪ್ಪ ಮನೆಯ ಬಳಿ ಯಾರೂ ಕಾಣದಿದ್ದಾಗ ತನ್ನ ಬರುವಿಕೆಯನ್ನು ಸೂಚಿಸಲು ಕೆಮ್ಮುತ್ತಾನೆ. ಆ ಸಂದರ್ಭದಲ್ಲಿ ನಿರೂಪಕರು ಹೇಳಿದ ಮಾತು ಇದಾಗಿದೆ. ಎರಡನೆಯ ಸಂದರ್ಭ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಉತ್ತರ ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಊರಿನ ಜನರು ಕೃಷ್ಣೇಗೌಡ ಆನೆ ತಂದಾಗ ತಮಗೆ ತಾವೇ ಮಾತನಾಡಿಕೊಳ್ಳುವ ಮಾತು ಇದಾಗಿದೆ. ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕಥೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು. ಅಷ್ಟೇ ಅಲ್ಲದೆ ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನು ಮೂರನೆಯ ಸಂದರ್ಭ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಉತ್ತರ ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ರಹಮಾನ್ ಸಾಬಿಯ ಅಂಗಡಿ ಬೀದಿಯ ಜನರು ರಹಮಾನ್ಗೆ ಉಗಿದು ಅಥವಾ ಬೈದು ಹೇಳಿದ ಮಾತು. ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಬಿದ್ದಾಗ ಅದು ಆನೆ ಬೀಳಿಸಿದೆ ಎಂದು ದೂರುತ್ತಾನೆ. ಅದಕ್ಕೆ ವೇಲಾಯುಧ ಒಂದೇ ಒಂದು ಬಾಳೆಹಣ್ಣನ್ನು ಸಹ ಆನೆ ತಿಂದಿಲ್ಲ, ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ನಾನೋ ನೀನೋ ಎಂದು ವೇಲಾಯುಧ ರೆಹಮಾನ್ ಸಾಬಿಗೆ ಬೈದಾಗ ರೆಹಮಾನ್ ಸಾಬಿ ಬೇಕಾದರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ. ದುರದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ರೆಹಮಾನ್ ಆನೆಗೆ 2 ಮಾತು ಅನ್ನಬಾರದನ್ನು ಅಂದುಬಿಟ್ಟ ಎಂದು ಹೇಳಿದಳು. ಆಗ
ನೆರೆದಿದ್ದ ಜನ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಎಂದು ರೆಹಮಾನ್ ಸಾಬಿಗೆ ಬೈದ ಕ್ಷಣ ಇದಾಗಿದೆ. 4ನೆಯ ಸಂದರ್ಭ, ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ? ಉತ್ತರ, ಕತೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿರೂಪಕರು ಫಾರೆಸ್ಟರ್ ನಾಗರಾಜನಿಗೆ ಕೇಳಿದ ಮಾತು ಇದಾಗಿದೆ. ಲೈನ್ಮನ್ ದುರ್ಗಪ್ಪ ನಿರೂಪಕರಿಗೆ ದಾರಿಯಲ್ಲಿ ಸಿಕ್ಕಾಗ, ಏನಯ್ಯ ದುರ್ಗಪ್ಪ, ನನ್ನ ಕೊಡಲಿ ಹಿಂದಿರುಗಿಸಲೇ ಇಲ್ವಲ್ಲ ಎಂದು ಕೇಳಿದಾಗ ಫಾರೆಸ್ಟರ್ ನಾಗರಾಜ ಕೊಡಲಿಯನ್ನು ಕಿತ್ತುಕೊಂಡು ಬಂದ ವಿಚಾರವನ್ನು ದುರ್ಗಪ್ಪ ನಿರೂಪಕರಿಗೆ ಹೇಳುತ್ತಾನೆ. ಆಗ ನಿರೂಪಕರು ಇಂಥ ಕ್ಷುದ್ರ ವಿಷಯಗಳನ್ನು ತಿಳಿಯುವ ಕುತೂಹಲದಿಂದ ಬಂದು ಫಾರೆಸ್ಟ್ ನಾಗರಾಜನನ್ನು, ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಆತನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳುವ ಸಂದರ್ಭ ಇದಾಗಿದೆ. ಇನ್ನು 5ನೆಯ ಸಂದರ್ಭ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಉತ್ತರ, ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಫಾರೆಸ್ಟರ್ ನಾಗರಾಜ ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ದುರ್ಗಪ್ಪನಿಂದ ವಿಷಯ ತಿಳಿದ ನಿರೂಪಕರು ನಾಗರಾಜನ ಆಫೀಸಿಗೆ ದುರ್ಗಪ್ಪನೊಂದಿಗೆ ಬರ್ತಾರೆ. ಆಗ, ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದಾಗ ನಾಗರಾಜ, ಸರ್, ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ, ನಾಳೆ ಕೋರ್ಟಿನಲ್ಲಿ ಇದು ಬೇಕಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು 6ನೆಯ ಸಂದರ್ಭ, ನಿನ್ನ ಪುಕಾರ್ ಏನಿದ್ರೂ ಬರವಣಿಗೆಯಲ್ಲಿ ಇರಬೇಕು. ಉತ್ತರ, ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಾಗರಾಜ ದುರ್ಗಪ್ಪನಿಗೆ ಹೇಳಿದ ಮಾತು ಇದಾಗಿದೆ. ನಾಗರಾಜನಿಗೆ ದುರ್ಗಪ್ಪ ಮತ್ತೆ ತಾನು ಮರ ಕಡಿಲಿಲ್ಲವೆಂದು, ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪ್ರವರ ಪುನರಾವರ್ತನೆ ಮಾಡಿದ. ಅವನು ಹೇಳಿದ್ದನ್ನೇ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನೂ ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನಿನ್ನ ಪುಕಾರ್ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ಗದರುವ ಸಂದರ್ಭ ಇದಾಗಿದೆ. ಇನ್ನು 7ನೆಯ ಸಂದರ್ಭ, ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಉತ್ತರ, ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಲಾರಿ ಕ್ಲೀನರ್ ನಾಯರ್ ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ. ನಾಟಕ್ಕೂ ಲಾರಿಗೂ ಕಟ್ಟಿದ ಹಗ್ಗ ಬಿಚ್ಚದೆ ಕ್ಲೀನರ್ ನಾಯರ್ ಚಹಾ ಕುಡಿಯಲು ಹೋಟೆಲ್ಗೆ ಹೋದಾಗ ಶರಾಬಿನ ಮತ್ತಿನಲ್ಲಿದ್ದ ವೇಲಾಯುಧ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಪರಿಣಾಮವಾಗಿ ಲಾರಿ ಉರುಳಿದ್ದರಿಂದ ಸ್ಟೇರಿಂಗ್ ಮೇಲೆ ತಲೆ ಹಾಕಿ ಮಲಗಿದ್ದ ಡ್ರೈವರ್ಗೆ ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಗ್ ಧೊಪ್ಪನೆ ಅವನ ತಲೆಗೆ ಬಿದ್ದು ಡ್ರೈವರ್ ಪರಂಧಾಮಕ್ಕೆ ಹೋದ. ಆಗ ಬಂದ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು. ಆಗ ಶಿವೇಗೌಡರು ಏನೆಂದು ಕೇಳಿದಾಗ ಕ್ಲೀನರ್ ನಾಯರ್ ಡ್ರೈವರನ್ನ ಎತ್ತಲಾಗಿ ಹೋದ, ಇಲ್ಲೇ ಇದ್ನಲ್ಲ ಎಂದು ತನಗೆ ತಾನೇ ಆಡಿಕೊಳ್ಳುವ ಮಾತು ಇದಾಗಿದೆ. ಇನ್ನು 8ನೆಯ ಸಂದರ್ಭ, ಕುಶಾಲಿಗಿಂತ ಸೊಂಡಿಲು ಬೇಯಿಸಿದರೆ ಸಾಕಲ್ಲ. ಉತ್ತರ, ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಲೈನ್ಮನ್ ದುರ್ಗಪ್ಪ ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ದುರ್ಗಪ್ಪ ಕೊಡಲಿ ವಾಪಸ್ ಕೊಡಲು ಬಂದಾಗ ಕೃಷ್ಣೇಗೌಡರ ಆನೆಯನ್ನು ಬೈದು ಶಿವೇಗೌಡರ ಸಾಮಿಲಿನಲ್ಲಿ ನಡೆದ ವಿಚಾರವನ್ನು ತಿಳಿಸಿ ಡ್ರೈವರ್ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ಹೇಳಿದ. ಆ ಆನೆಗೆ ಎಂಡ ಕುಡಿಸಿದರೆ ಏನಾಗಬಹುದು? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ. ಕುಶಾಲಿಗಿಂತ ಸೊಂಡಿಲು ಬೇಯಿಸಿದರೆ ಸಾಕಲ್ಲ, ನಮ್ಮಂಥವರು ನಮಃ ಶಿವಾಯ ಅನ್ನೋದಕ್ಕೆ ಎಂದು ಹೇಳಿದ ಸಂದರ್ಭ ಇದಾಗಿದೆ. ಇನ್ನು 9ನೆಯ ಸಂದರ್ಭ, 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಉತ್ತರ, ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಪೋಸ್ಟ್ಮನ್ ಜಬ್ಬಾರ್ ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. 4 ದಿನಗಳಿಂದ ಸಿಗದ ಜಬ್ಬಾರ್ ನಿರೂಪಕರಿಗೆ ಸಿಕ್ಕಾಗ ನಿರೂಪಕರು ಅವನಿಗೆ ಗದರುತ್ತಾರೆ. ಆಗ ಜಬ್ಬಾರ್ ನಾಯಿ ಕಚ್ಚಿದ ವಿಷಯ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳಿಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲಿಯೂ ಸಿಗಲಿಲ್ಲ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದರು, ಅದಕ್ಕೆ ಈ ಕಡೆ ಬಂದೆ ಎಂದು ಸಮಾಧಾನದ ಉತ್ತರ ನೀಡಿ, ನೋಡಿ ಸರ್, ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ, ನನಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ, ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ಲವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನು 10ನೆಯ ಸಂದರ್ಭ,
ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಉತ್ತರ: ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸ್ಟಾಕ್ಮನ್ ಪುಟ್ಟಯ್ಯ ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ಜಬ್ಬಾರನಿಗೆ ನಾಯಿ ಕಚ್ಚಿದ ವಿಚಾರವಾಗಿ ಮಾತನಾಡುತ್ತಾ ಸ್ಟಾಕ್ಮನ್ ಪುಟ್ಟಯ್ಯ, ಈ ಮುನ್ಸಿಪಾಲಿಟಿಯವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸುವುದಂತೂ ಸಾಧ್ಯವಿಲ್ಲ. ಈ ಹುಚ್ಚು ನಾಯಿಗಳನ್ನಾದರೂ ಕಡಿಮೆ ಮಾಡಿದರೆ ನಾವು ಹುಚ್ಚುನಾಯಿ ಸಿರಮ್ಗೆ ಖರ್ಚು ಮಾಡೋ 99 ಭಾಗವಾದರೂ ಉಳಿತಿತ್ತು ಎಂದು ಹೇಳಿ ನೋಡಿ ಸರ್. ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ ಕೊಂಚ ದನಿಯನ್ನು ತಗ್ಗಿಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಇದೆ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನು 11ನೇ ಸಂದರ್ಭ: ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ. ಉತ್ತರ: ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಬ್ರು ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ಪೋಸ್ಟ್ಮ್ಯಾನ್ ಜಬ್ಬಾರ್ ಮತ್ತು ಸ್ಟಾಕ್ಮನ್ ಪುಟ್ಟಯ್ಯ ಇವರಿಬ್ಬರ ಮಾತಿನಿಂದ ಪ್ರಚೋದನೆಗೊಂಡ ನಿರೂಪಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಲ್ಲಿಗೆ ಹೋಗಿ ನಾಯಿಗಳಿಂದ ಆಗುತ್ತಿರುವ ತೊಂದರೆಯನ್ನು ಹೇಳಿ ಗದರಿದಾಗ ಖಾನ್ ಸಾಬ್ರು, ಒಳ್ಳೆ ಹೇಳ್ತೀರಿ, ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಎಂದು ಮರುಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಇನ್ನು 12ನೇ ಸಂದರ್ಭ: ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಉತ್ತರ: ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗತಿಯಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಖಾನ್ ಸಾಬ್ರು ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ನಿರೂಪಕರ ಪ್ರಶ್ನೆಗೆ ಉತ್ತರಿಸುತ್ತಾ ಖಾನ್ ಸಾಬ್ರು, ನಾಯಿ ಸಾಯಿಸೋಕೆ ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ ತರಿಸಾಕಿದ್ದೇನೆ ಎಂದು ಏನೆಲ್ಲ ಹೇಳಿದಾಗ ಅದಕ್ಕೆ ಪ್ರತಿಯಾಗಿ ನಿರೂಪಕರು, ನಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಎಂದು ವಾದ ಮಾಡುತ್ತಾರೆ. ಆಗ ಖಾನ್ ಸಾಬ್ರು, ಮೂಡಿಗೆರೆಗೆಲ್ಲ ತುಂಬ ಕಂತ್ರಿ ನಾಯಿಗಳು ಇರೋದು ನಿಜ, ಮೂಡಿಗೆರೆ ತುಂಬ ಕಂತ್ರಿ ನಾಯಿಗಳಿರೋದು ನಿಜ, ಅದಕ್ಕೆ ಕಾರಣ ಅವೆಲ್ಲ ಇಲ್ಲಿನ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನು 13ನೇ ಸಂದರ್ಭ: ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಊರನ್ನು ಸ್ವಚ್ಛವಾಗಿರೋದು ನಿಮ್ಮ ಕರ್ತವ್ಯ. ಉತ್ತರ: ಕಥೆಗಾರ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿರೂಪಕರು ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ಹೇಳಿದ ಮಾತು ಇದಾಗಿದೆ. ನಿರೂಪಕರ ಎಲ್ಲ ಪ್ರಶ್ನೆಗಳಿಗೆ ಈ ಖಾನ್ ಸಾಬ್ರು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಮಾತನಾಡ್ತಾ ಇದ್ದಾಗ, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ, ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚ್ತೀನಿ ಅಂತಿದ್ರಲ್ಲ, ಇದು ಸರಿಯೇ ಎಂದು ನಿರೂಪಕರು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘಗತಿಯಿಂದ ಬರುವಂತಹ ಸಂದರ್ಭಗಳು ಆಗಿದೆ. ಸೊ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಕನ್ನಡಂ ಗೆಲ್ಗೆ, ಶ್ರೀಕನ್ನಡಂ ಬಾಳ್ಗೆ. ನಮಸ್ಕಾರ.